ಆರ್ ಸಿ ಬಿ ಪ್ಲೇಯಿಂಗ್ ಲೆವೆನ್ ತುಂಬಾ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ಚೇಂಜಸ್ ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ಬೆಂಚ್ ಮೇಲೆ ಕೂತಿರೋರು ರಾಕ್ಷಸರು ಇದ್ದಾರೆ, ಅವ್ರನ್ನ ಒಳಗಡೆ ತರಬೇಕು. ಮುಖ್ಯವಾಗಿ ಓಪನಿಂಗ್. ಕೊಹ್ಲಿ ಜೊತೆ ಸಾಲ್ಟ್ ಮುಂಚೆ ತುಂಬಾ ಚೆನ್ನಾಗಿ ಆಡ್ತಿದ್ರು. ಆದ್ರೆ ಲಾಸ್ಟ್ 3 ಮ್ಯಾಚ್ ಇಂದ ಅವ್ರು ಆಡ್ತಾ ಇಲ್ಲ, ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಬ್ಯಾಕಪ್ ಅಲ್ಲಿ ಜಾಕಬ್ ಬೆತಲ್ ಇದಾರೆ ಅಲ್ವಾ ಓಪನಿಂಗ್ ಗೆ, ಅವ್ರ ಕೈಲಿ ಆಡಿಸಿ ಲಾಸ್ಟ್ ವರ್ಲ್ಡ್ ಕಪ್ ಅಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ಅವರು. ಯಾಕೆ ಸುಮ್ನೆ ಬೆಂಚ್ ಮೇಲೆ ಕುಂಡ್ರಿಸಿದೀರಾ ಅವ್ರನ್ನ? ಸಾಲ್ಟ್ ನ ಕುಂಡ್ರಿಸಿ ಅವ್ರನ್ನ ಆಡಿಸಿ. ಓಕೆನಾ? ಅದ್ ಬಿಟ್ರೆ ಮಿಕ್ಕವರೆಲ್ಲ ಓಕೆ, ನಿನ್ನೆ ಮ್ಯಾಚ್ ಅಲ್ಲಿ ಆಡ್ಲಿಲ್ಲ, ಮಿಕ್ಕವರೆಲ್ಲ ಓಕೆ ಬ್ಯಾಟಿಂಗ್ ಅಲ್ಲೆಲ್ಲ. ಅದ್ ಬಿಟ್ರೆ ಡಫಿನ್ ಇವರು ಶೆಫರ್ಡ್ ನ ಕುಂಡ್ರಿಸ್ಬೋದು. ಶೆಫರ್ಡ್ ಆಡ್ತಿಲ್ಲ ಅವರು, ಇನ್ನೊಬ್ರು ಶೆಫರ್ಡ್ ನ ಕುಂಡ್ರಿಸಿ ಜೇಕಬ್ ಡಫಿನ್ ಆಡಿಸ್ಬೋದು. ಅರ್ಥ ಆಯ್ತಾ? ಶೆಫರ್ಡ್ ನ ಕೂರಿಸಿ ಜೇಕಬ್ ಡಫಿನ್ ಆಡಿಸ್ಬೋದು ಫಾಸ್ಟ್ ಬೌಲಿಂಗು. ಇನ್ನೊಂದು ಅಭಿನಂದನ್ ಸಿಂಗ್ ಯಾಕೆ ಇಟ್ಕೊಂಡವ್ರ 3 ಮ್ಯಾಚ್ ಇಂದ ಒಂದು ಅರ್ಥ ಆಗ್ತಿಲ್ಲ. 3 ಮ್ಯಾಚ್ ಇಂದ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾವ್ರ ಅವನಿಗೆ. ಸುಮ್ನೆ ಒಂದು ವಿಕೆಟ್ ತೆಗಿತಿಲ್ಲ, ಏನೂ ಇಲ್ಲ. ಅಭಿನಂದನ್ ಸಿಂಗ್ ನ ಕೂಡ ಕುಂಡ್ರಿಸ್ಬಿಟ್ಟು ಸುರೇಶ್ ಶರ್ಮಾ ಆಡಿಸಿ. ಇಲ್ಲಾಂದ್ರೆ ವೆಂಕಟೇಶ್ ಅಯ್ಯರ್ ಅಷ್ಟೊಂದು ಅವಶ್ಯಕತೆ ಇರ್ಲಿಲ್ಲ. ವೆಂಕಟೇಶ್ ಅಯ್ಯರ್ ಕುಂಡ್ರಿಸಿ ಅವ್ರು ಇದಾರೆ, ಇನ್ನು ತುಂಬಾ ಜನ ಇದ್ದಾರೆ. ಯಾಕೆ ಸುಮ್ನೆ ರಿಸ್ಕ್ ತಗೋಬೇಡಿ, ಗೆಲ್ಬೇಕು ಮ್ಯಾಚು. ಎಕ್ಸ್ಪೆರಿಮೆಂಟ್ ಬೇಡ ನಮಗೆ. ಅವ್ನು ಚಿಕ್ಕ ಹುಡುಗ ಸೂರ್ಯವಂಶ, ಅವ್ನ ಕೈಲಿ ಓಡಿಸ್ಕೊಂಡು ಅನ್ನೋದೇ ತುಂಬಾ ಬೇಜಾರಾಗ್ತಿರೋದು. ಆರ್ ಸಿ ಬಿ ಅಂದ್ರೆ ಒಂಥರ ಪವರು. ನಮಗೆ ಸೋಲಿಗೆಲ್ಲಿ ಆರ್ ಸಿ ಬಿನೇ ಸಪೋರ್ಟ್ ಮಾಡೋದು. ಆದ್ರೆ ಕೆಲವೊಂದೊಂದು ಚೇಂಜಸ್ ಮಾಡ್ಕೊಂಡ್ರೆ ಇನ್ನು ತುಂಬಾ ಒಳ್ಳೆ ಟೀಮು ಆರ್ ಸಿ ಬಿ ಟೀಮು. ದಯವಿಟ್ಟು ಕೆಲವೊಂದು ಚೇಂಜಸ್ ಮಾಡ್ಕೊಳ್ಳಿ. ದಯವಿಟ್ಟು ಒಳ್ಳೆ ಇನ್ನಿಂಗ್ಸ್ ಆಡೋ ಅಂತಾರನ್ನ ಆಡಿಸಿ. ಸಾಲ್ಟ್ 3 ಮ್ಯಾಚ್ ಇಂದ ವಿಫಲ ಆಗಿದ್ದಾರೆ, ಸಾಲ್ಟ್ ನ ಆಡಿಸ್ಬೇಡಿ. ಆಮೇಲೆ ಅಭಿನಂದನ್ ಸಿಂಗು ಸಾಲ್ಟ್ ನ ತೆಗೆದು ಎರಡನ್ನ ಆಡಿಸಿ, ಚೆನ್ನಾಗಿ ಆಡೋರ್ನ. ಅವ್ರಿಬ್ರು ಆಡ್ತಾ ಇಲ್ಲ. ಇವನು ತುಂಬಾ ಓಡಿಸ್ಕೊತಾವನೆ, ಇವ್ನು ಹೊಡಿತಾ ಇಲ್ಲ.